ಎಲ್ಕೆ ಅಡ್ವಾಣಿಗೆ ದೇಶದ ಅತ್ಯುನ್ನತ ನಾಗರಿಕ ಗೌರವ, ಭಾರತ ರತ್ನ ಪ್ರಶಸ್ತಿ ಘೋಷಿಸಿ ಪ್ರಧಾನಿ ಮೋದಿ ಭಾವುಕ, ಆನಂದ ಬಾಷ್ಪ ಸುರಿಸಿದ ಬಿಜೆಪಿಯ ಭೀಷ್ಮ. ಅಯೋಧ್ಯೆ ಚಳವಳಿಯ ರೂವಾರಿಗೆ ಅತ್ಯುನ್ನತ ಪುರಸ್ಕಾರ, ಬಿಜೆಪಿ ನಾಯಕರ ಅಪಾರ ಹರ್ಷ, ಸಿದ್ಧಗಂಗಾ ಶ್ರೀಗೂ ಕೊಡಬೇಕಾಗಿತ್ತು ಅಂದರು ಸಿದ್ದರಾಮಯ್ಯ. ಬಾಗೂರು ಚನ್ನಕೇಶವ ದೇಗುಲದಲ್ಲಿ ಅಸ್ಪೃಶ್ಯತೆ ಜೀವಂತ, ಸ್ವಾಮೀಜಿಗಳ ಆರೋಪ ಅಲ್ಲಗಳೆದರು ಅರ್ಚಕ, ರಾಜ್ಯಾದ್ಯಂತ ಕೇಸರಿ ಧ್ವಜ ಅಭಿಯಾನ ಆರಂಭ. ಭಾರತ್ ಜೋಡೋ ತೋಡೋ ಪಾಲಿಟಿಕ್ಸ್, ಕಾಂಗ್ರೆಸ್ನ ಉದ್ದೇಶಿತ ಪ್ರತಿಭಟನೆಗೆ ಬಿಜೆಪಿ ಗರಂ, ಅನುದಾನದ ಶ್ವೇತಪತ್ರ ಹೊರಡಿಸಬೇಕು ಅಂತ ಸಿಎಂಗೆ ಸವಾಲ್. ಲೋಕಸಮರದ ಸನಿಹದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಕೂಗು, ರಾಹುಲ್ ಗಾಂಧಿ ಹೋರಾಟ ವಿಫಲವಾದರೆ ಮೋದಿಯ ಗುಲಾಮರಾಗ್ತೀರಿ, ದೇಶವಾಸಿಗಳಿಗೆ ಖರ್ಗೆ ಎಚ್ಚರಿಕೆ. ಪೂನಂ ಪಾಂಡೆ ಸತ್ತಿಲ್ಲ, ಬದುಕಿದ್ದಾರೆ, ಕ್ಯಾನ್ಸರ್ ಜಾಗೃತಿ ಹೆಸರಿನಲ್ಲಿ ಚೀಪ್ ಗಿಮಿಕ್ಗೆ ವ್ಯಾಪಕ ಆಕ್ರೋಶ, ತಕ್ಷಣವೇ ನಟಿ ಬಂಧಿಸುವಂತೆ ನೆಟ್ಟಿಗರ ಒತ್ತಾಯ. ಪುಣೆಯ ಫುಲೆ ವಿವಿಯಲ್ಲಿ ರಾಮಸೀತೆಗೆ ಅಪಮಾನ, ಇಂಗ್ಲೆಂಡ್ ಟೆಸ್ಟ್ನಲ್ಲಿ ಯುವ ಬ್ಯಾಟರ್ ಜೈಸ್ವಾಲ್ ದ್ವಿಶತಕ.